ಮಯೂರ್ ವರ್ಮ ನಮ್ಮನ್ನು ಕರ್ಕೊಂಡು ಬಂದ. 1000 ವರ್ಷಗಳ ಹಿಂದೆ ರಾಜ ಮಯೂರ್ ವರ್ಮ ದೂರದ ಉತ್ತರದ ಅಹಿಚ್ಛತ್ರದಿಂದ ನಮ್ಮೆಲ್ಲರನ್ನು ಕೂಡ ಕರ್ಕೊಂಡು ಬಂದ ದಕ್ಷಿಣಕ್ಕೆ, ಈ ಗೋಕರ್ಣ ಮಂಡಲದ ಪರಿಸರಕ್ಕೆ. ನೀವು ಆಲೋಚನೆ ಮಾಡಬೇಕು. ಹಾಗಾದರೆ ಇಲ್ಲಿ ಜನಾಂಗಗಳು ಇರಲಿಲ್ವ ಸುತ್ತಮುತ್ತ ಆ ಕಾಲದಲ್ಲಿ? ಅಲ್ಲಿವರೆಗೆ ಹೋಗಬೇಕಾ? ಆಯಿತು, ಬ್ರಾಹ್ಮಣ ಜನಾಂಗವೇ ಉತ್ತಮ ಬ್ರಾಹ್ಮಣರು ಬೇಕು ಅಂತಾದರೂ ಕೂಡ ಇಲ್ಲಿಂದ ಅಹಿಚ್ಛತ್ರದ ಮಧ್ಯದಲ್ಲಿ, ಎಲ್ಲಿಂದ? ಉತ್ತರ ಕನ್ನಡದಿಂದ, ಹೈಗುಂದದಿಂದ ಅಂತ ಅಂದ್ಕೊಳ್ಳಿ ನೀವು ಬೇಕಿದ್ರೆ. ಅಲ್ಲಿಂದ ಅಹಿಚ್ಛತ್ರದ ಮಧ್ಯದಲ್ಲಿ ಎಲ್ಲೂ ಒಳ್ಳೆ ಬ್ರಾಹ್ಮಣರು ಸಿಗಲಿಲ್ವ ಅವನಿಗೆ? ಇದು ಏನನ್ನು ಸೂಚಿಸ್ತದೆ ಅಂತ? ಇದು ಏನನ್ನು ಸೂಚಿಸ್ತದೆ ಅಂದರೆ ಈ ಜನಾಂಗ ಸರ್ವೋತ್ತಮ ಜನಾಂಗ ಅನ್ನೋದನ್ನು ತೋರಿಸುತ್ತೆ ಇದು ಅಂತ. ಅಂದಿನ ಕಾಲದಲ್ಲಿ ದೇಶದ ಸರ್ವೋತ್ಕೃಷ್ಟ ಜನಾಂಗ, ಬರೇ ಬ್ರಾಹ್ಮಣರಲ್ಲಿ ಮಾತ್ರ ಅಂತಲ್ಲ, ಒಟ್ಟಾರೆಯಾಗಿ ತೆಗೆದುಕೊಂಡರೂ ಕೂಡ ಇಡೀ ದೇಶದಲ್ಲಿ ಸರ್ವೋತ್ಕೃಷ್ಟ ಜನಾಂಗ. ಇಲ್ಲದೇ ಇದ್ದರೆ ಅದು ಎಂಥ ಒಂದು ಪ್ರಯತ್ನ ಅದು ಅಂತ. ಎಲ್ಲಿಯ ಕರ್ನಾಟಕದ ಉತ್ತರ ಕನ್ನಡ, ಎಲ್ಲಿಯ ಉತ್ತರ ಪ್ರದೇಶದ ಅಹಿಚ್ಛತ್ರ, ಇಲ್ಲಿಂದ ಅಲ್ಲಿಗೆ ಡಾಕ್ಟರ್ ಗಿರಿಧರ್ ಆರಂಭದಲ್ಲಿ ಹೇಳಿದ ಹಾಗೆ ಅದೆಲ್ಲ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವ ಕಾಲ, ಫೋನ್ ಇಲ್ಲದೆ ಇರೋ ಕಾಲ, ಈ ಥರದ ವಾಹನಗಳಿಲ್ಲದೆ ಇರುವಂಥ ಕಾಲದಲ್ಲಿ ಅಲ್ಲಿಗೆ ಹೋಗಿ ಒಂದು ಬ್ರಾಹ್ಮಣ ಕುಟುಂಬಗಳನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರಬೇಕು ಅಂದರೆ ನಾವು ಏನು ತಳಿಯಾಗಿರಬೇಕು ಅಂತ, ಎಂಥ ತಳಿಯಾಗಿರಬೇಕು ನಾವು ಅಂತ, ಎಂಥ ಉತ್ಕೃಷ್ಟ ಜನಾಂಗ ಆಗಿರಬೇಕು ಅಂತ, ಇದನ್ನು ನಾವು ಆಲೋಚನೆ ಮಾಡಬೇಕು ಅಂತ. ಒಂದೇ ಮಾತಲ್ಲಿ ಹೇಳೋದಾದರೆ ಅಂದಿನ ಕಾಲದ ದೇಶದ ಸರ್ವೋತ್ತಮ ಜನಾಂಗ, ಸರ್ವೋತ್ತಮ ಜನಸಮುದಾಯ ಅದಾಗಿತ್ತು ಅನ್ನೋದನ್ನು ನಾವು ಕಂಠೋಕ್ತವಾಗಿ, ಘಂಟಾಘೋಷವಾಗಿ ಸಾರಬಹುದು ಅಂತ ಹೆಮ್ಮೆ, ಹಿರಿತನ ಇದೆ ನಮಗೆ. ಇವತ್ತಿಗೂ ಹಾಗೇ ಇದೆ ಅದು. ಇವತ್ತಿಗೂ ಈಗ ತಾನೇ ಒಂದು ಚೀಟಿ ಓದ್ತಾ ಇದ್ವು, ಕನ್ನಡ ಪತ್ರಿಕೋದ್ಯಮ ಹವ್ಯಕಮಯ ಅಂತ ಒಂದು ಚೀಟಿ. ಈಗಾಗಲೇ ಈ ಬಗ್ಗೆ ಮಾತುಗಳು ಬಂದಿದ್ದಾವೆ. ವಿಶ್ವವಾಣಿ ವಿಶ್ವೇಶ್ವರ ಭಟ್ ನಮ್ಮ ಜೊತೆ, ನಮ್ಮ ಪಕ್ಕದಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ, ಯಾವಾಗಲೂ ಜೊತೆಗಿರುವಂಥವ್ರು. ಪ್ರಜಾವಾಣಿ ರವೀಂದ್ರ ಭಟ್, ವಿಜಯವಾಣಿ ರವಿಶಂಕರ್ ಭಟ್, ಸಂಯುಕ್ತ ಕರ್ನಾಟಕ ಮಹಾಬಲೇಶ್ವರ ಭಟ್, ಹೊಸದಿಗಂತ ವಿನಾಯಕ್ ಭಟ್ ನಮ್ಮಿದ್ರೆ ಇಲ್ಲೇ ಮೊದಲನೇ ಸಾಲಲ್ಲಿ ನೋಡ್ತಾ ಇದ್ದೇವೆ. ಕನ್ನಡಪ್ರಭ ರವಿ ಹೆಗಡೆ. ಏನಿದು? ಈ ಕರ್ನಾಟಕ ರಾಜ್ಯದಲ್ಲಿ 6 ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ನೋಡಿ ಅಂತ. ಈ 6 ಕೋಟಿಗಿಂತ ಹೆಚ್ಚು ಜನರಲ್ಲಿ ಈ 6-8 ಮುಖ್ಯ ಪತ್ರಗಳಿಗೆ ಸಂಪಾದಕರಾಗಲಿಕ್ಕೆ ಬೇರೆ ಯಾರೂ ಸಿಗಲಿಲ್ವಾ? ಬೇರೆ ಯಾರೂ ಇಲ್ವಾ? ನಮಗೇನು ಮೀಸಲಾತಿ ಇಲ್ಲ, ಪತ್ರಿಕೋದ್ಯಮದಲ್ಲಂತೂ ಮೀಸಲಾತಿ ಇಲ್ಲವೇ ಇಲ್ಲ. ಹಾಗಾಗಿ 0.5% ಅಂತ ಡಾಕ್ಟ್ರು ಹೇಳಿದ್ರು, ಬಹುಶಃ ಅದಕ್ಕಿಂತ ಕಡಿಮೆ ಇರ್ಬೋದು, ಅಷ್ಟು ಕೂಡ ಇರಲಿಕ್ಕಿಲ್ಲ. ಇಂತಹದ್ದೊಂದು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅಂದರೆ ಸುಮ್ಮನೆ ಮೈನಾರಿಟಿ ಕೂಡ ಅಲ್ಲ, ಮೈಕ್ರೋಸ್ಕೋಪಿಕ್ ಮೈನಾರಿಟಿ. ಈ ಸಮುದಾಯದ ಬುದ್ಧಿಮತ್ತ ಎಂಥದ್ದು ಅಂದರೆ ಅದು ಇಂಥ ಒಂದು ಈ ರಾಜ್ಯಕ್ಕೆ ದೇಶದ ವಿಶ್ವದ ದರ್ಶನ ಮಾಡಿಸ್ತಕ್ಕಂಥ ಎಲ್ಲ ಮಾಧ್ಯಮಗಳು ಹವ್ಯಕಮಯ ಆಗಬೇಕಾದ್ರೆ ಏನಿರಬೇಕು ಆ ಬುದ್ಧಿ? ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ಎಷ್ಟು ಸಂಖ್ಯೆ ಅನ್ನೋದು ಗೌಣ, ಅದು ಎಂಥದ್ದು ಅನ್ನೋದು ಮುಖ್ಯ. ಶಂಕರಾಚಾರ್ಯರು ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳ್ತೇವೆ ನಾವು. ಏನು ಮಾಡಿದ್ರು ಆ ಬದುಕಿದ ಅವಧಿಯಲ್ಲಿ ಅನ್ನೋದನ್ನು ನಾವು ಲೆಕ್ಕ ಹಾಕ್ತೇವೆ ಅಲ್ವಾ? ಕ್ವಾಂಟಿಟಿ ಆಫ್ ಲೈಫ್ ಅಲ್ಲ, ಕ್ವಾಲಿಟಿ ಆಫ್ ಲೈಫ್, ಅದಂತಾನೆ ನೋಡ್ತೇವೆ ನಾವಲ್ಲಿ ಶಂಕರಾಚಾರ್ಯರ ಬದುಕನ್ನು ನೋಡುವಾಗ.